ಕರಾವಳಿಯ ಮಟ್ಟು ಪ್ರದೇಶದಲ್ಲಿ ಮಳೆಗಾಲ ಬಂತೆಂದರೆ ಕೃಷಿಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಉಪ್ಪು ನೀರಿನ ಬಾಧೆ, ನೀರಿನಿಂದ ಆವೃತವಾಗುವ ಜಾಗ, ಮಳೆಯ ಅನಿಶ್ಚಿತತೆ ಇವೆಲ್ಲವೂ ಇಲ್ಲಿನ ರೈತರ ಬದುಕಿಗೆ ಸವಾಲಾಗುತ್ತದೆ. ಆದರೂ ಪ್ರಕೃತಿಯೊಂದಿಗೆ ಹೆಜ್ಜೆಗೂಡಿಸಿಕೊಂಡು ಕೃಷಿ ಮಾಡುವ ಪರಂಪರೆ ಇಲ್ಲಿ ಇಂದಿಗೂ ಜೀವಂತವಾಗಿದೆ. ಬೇಸಿಗೆಯಲ್ಲಿ ಮಟ್ಟುಗುಳ್ಳ ಬೆಳೆಯುವ ಈ ಮಣ್ಣಿನಲ್ಲಿ ಮಳೆಗಾಲ ಆರಂಭವಾದರೆ ಭತ್ತ, ಬೆಂಡೆಕಾಯಿ, ಹೀರೆಕಾಯಿ ಸೇರಿದಂತೆ ಹವಾಮಾನಕ್ಕೆ ಹೊಂದುವ ವಿವಿಧ ಬೆಳೆಗಳು ಬೆಳೆದು ನಿಂತುಕೊಳ್ಳುತ್ತದೆ. ಕಡಿಮೆ ಜಾಗ, ಹೆಚ್ಚಿನ ಶ್ರಮ ಮತ್ತು ಸ್ಥಳೀಯ ಅನುಭವ ಇವೆಲ್ಲವನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಇಲ್ಲಿನ ಜನರು ತಮ್ಮ ಜೀವನೋಪಾಯವನ್ನ ಕಟ್ಟಿಕೊಳ್ಳುತ್ತಾರೆ. ಇದೇ ಮಟ್ಟು ಪ್ರದೇಶದಲ್ಲಿ ಸರೋಜಿನಿ ಮತ್ತು ವಾಸು ದಂಪತಿಗೆ ಈಗ ಸಾವಯವ ಬೆಂಡೆಕಾಯಿ ಕೃಷಿಯೇ ಆಸರೆಯಾಗಿದೆ. ಯಾವುದೇ ರಾಸಾಯನಿಕ ಗೊಬ್ಬರದ ಅವಲಂಬನೆ ಇಲ್ಲದೆ ತಮ್ಮದೇ ಜಾಗದಲ್ಲಿ ಬೆಳೆದ ಬೆಂಡೆಕಾಯಿ ಇಂದು ಉತ್ತಮ ಬೇಡಿಕೆ ಪಡೆಯುತ್ತಿದೆ. ಮಳೆಗಾಲದ ಸವಾಲಿನ ನಡುವೆಯೂ ಮಣ್ಣಿನೊಂದಿಗೆ ಬೆಸೆದುಕೊಂಡ ಈ ದಂಪತಿಯ ಪರಿಶ್ರಮ ಈಗ ಉತ್ತಮ ಆದಾಯದ ದಾರಿಯನ್ನು ತೆರೆದಿದೆ. ಮಳೆಗಾಲಕ್ಕೆ ಬೆಂಡೆ ಗಿಡ ಒಳ್ಳೆ ರೀತಿ ಆಗ್ತದೆ, ಹಾಗಾಗಿ ನಾವು ಮಾಡ್ತೇವೆ. ನಮಗೆ ಇದಕ್ಕೆ ಖರ್ಚಿಗೆಲ್ಲ ಒಳ್ಳೆಯದಾಗ್ತದೆ. ಅಂಗಡಿಯಲ್ಲಿ ಕೊಂಡೋಗ್ತಾರೆ, 2 ದಿವಸಕ್ಕೊಮ್ಮೆ ಕೊಯ್ತೇವೆ. ನಮಗೆ ಮಳೆಗಾಲದಲ್ಲಿ ಒಂದು ಆದಾಯ ಆಗ್ತದೆ. ಮತ್ತು ಹೀರೆಕಾಯಿ ಮಾಡ್ತೇವೆ. ಮತ್ತು ದನ ಉಂಟು, ಗೊಬ್ಬರ ಎಲ್ಲ ನಮ್ಮಲ್ಲಿ ಉಂಟು. ನಾವು ಗೊಬ್ಬರ ಮಾತ್ರ ಹಾಕೋದು, ಬೇರೆ ಎಲ್ಲ ಏನೂ ಹಾಕೋದಿಲ್ಲ. ದನದ ಗೊಬ್ಬರ, ಸ್ವಲ್ಪ ಮಣ್ಣು ಹಾಕಿ, ಉಡಿ ಗೊಬ್ಬರ ಹಾಕಿ, ಗೋಣಿ ಚೀಲಕ್ಕೆ ಮಣ್ಣು ತುಂಬಿಸಿ ಅರ್ಧ, ಮತ್ತು ಬೀಜ ಹಾಕ್ತೇವೆ. ಆಮೇಲೆ ಗಿಡ ಆದಮೇಲೆ ಸೆಗಣಿ ಎಲ್ಲ ಹಾಕ್ತೇವೆ, ಹಾಗೆ ಮಾಡ್ತೇವೆ. ನಾವು ಸ್ವಲ್ಪ ಮಾಡ್ತಾ ಇದ್ದೇವೆ ಮುಂಚೆ ನಮಗೆ ಮನೆಗೆ. ಈಗ ಎಲ್ಲ ಕೇಳ್ತಾರಲ್ವ, ಅದಕ್ಕಾಗಿ ಜಾಸ್ತಿ ಮಾಡಿ ಮಾರ್ತೇವೆ. ಕೆಜಿಗೆ 80 ರೂಪಾಯಿ ಕೊಡ್ತಾರೆ ಅಂಗಡಿಯಲ್ಲಿ. ಮತ್ತು ಹೀಗೆ ಬಂದವರು ಸ್ವಲ್ಪ ಜಾಸ್ತಿ ಕೊಡ್ತೇವೆ, 100 ರೂಪಾಯಿಗೆ ಕೊಡ್ತಾರೆ. ನಮಗೆ ಒಂದೊಂದು ಸಲ ಕೊಯ್ಯುವಾಗ 5-6 kg ಎಲ್ಲ ಸಿಗ್ತದೆ 2 ದಿವಸಕ್ಕೆ ಒಮ್ಮೆ. ಹೀರೆಕಾಯಿ ಸ್ವಲ್ಪ ಮಾಡಿದ್ದೇವೆ. ಮತ್ತು ಈ ಸಲ ಅಲಸಂದೆ ಇಲ್ಲ, ಇಲ್ಲದಿದ್ದರೆ ಅಲಸಂದೆ, ಹೀರೆಕಾಯಿ ಎಲ್ಲ ಮಾಡ್ತೇವೆ.